ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಂದು ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಉದ್ಘಾಟಿಸಿದರು. ಈ ವೇಳೆ ಉಪ ಲೋಕಾಯುಕ್ತ ಡಾಕ್ಟರ್ ಕೆಎಸ್ ಫಣೀಂದ್ರ, ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿ ಕೆವಿ ಪ್ರಭಾಕರ್, ಬೆಂಗಳೂರು ದೂರದರ್ಶನ ಕೇಂದ್ರದ ಮುಖ್ಯಸ್ಥರು ಹಾಗೂ ಉಪಮಹಾನಿರ್ದೇಶಕರಾದ ಎ ಹನುಮಂತ್, ಬೆಂಗಳೂರು ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಕೆಪಿ ಸಂಜೀವ್, ಬೆಂಗಳೂರು ದೂರದರ್ಶನ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಚ್ಎನ್ ಆರತಿ ಮುಂತಾದವರು ಉಪಸ್ಥಿತರಿದ್ದರು. ಬಳಿಕ ಛಲವಾದಿ ನಾರಾಯಣಸ್ವಾಮಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗಾಗಿ ಹೋರಾಟ ಮಾಡಿದರು ಎಂಬುದು ತಪ್ಪು ಕಲ್ಪನೆಯಾಗಿದೆ. ಮಹಿಳೆಯರೂ ಸೇರಿದಂತೆ ಸರ್ವ ಜನಾಂಗದ ಏಳಿಗೆಗಾಗಿ ಅವರು ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದರು. ಜಾತಿ ರಹಿತ ಸಮಾಜವನ್ನು ಅವರು ಹೇಗೆ ಬಯಸಿದ್ದರೋ ಹಾಗೆ ಲಿಂಗ ತಾರತಮ್ಯ ರಹಿತ ಸಮಾಜದ ಬಗ್ಗೆಯೂ ಪ್ರತಿಪಾದಿಸಿದ್ದರು. ಮಹಿಳೆಯರಿಗೂ ಸಮಾನ ಆಸ್ತಿ ಹಕ್ಕು, ಶಿಕ್ಷಣ ಹಕ್ಕು, ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದಿದ್ದರು. ಅದೇ ಮಾದರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ಕಲ್ಪಿಸುವ ನಾರಿ ಶಕ್ತಿ ವಂದನ್ ಅಧಿನಿಯಮ ಜಾರಿಗೆ ಮುಂದಾಗಿದ್ದಾರೆ ಎಂದು ಹೇಳಿದರು. ಆದರೆ ಅದೇ ಇವತ್ತು ದೇಶಕ್ಕೆ ಒಂದು ಮಾದರಿಯಾಗಿ ಆ ಸ್ಥಳ ಇವತ್ತು ನಿರ್ಮಾಣಗೊಂಡಿದೆ. ಅವರನ್ನ ಒಪ್ಪತಕ್ಕಂಥ ಸಮಾಜ ಇವತ್ತು ಅವರನ್ನ ಎಷ್ಟು ಒಪ್ಕೊಂಡಿದ್ದಾರೆ, ಗ್ಲೋರಿಫೈ ಕೂಡ ಮಾಡ್ತಿದ್ದಾರೆ. ಆದರೆ ನಾವು ಅವರಿಗೆ ಹೆಸರನ್ನು ಗ್ಲೋರಿಫೈ ಮಾಡೋದು ಬೇಕಾಗಿಲ್ಲ. ಯಾಕಂತಂದ್ರೆ ಅಂಬೇಡ್ಕರ್ ಅವರೇ ಗ್ಲೋರಿಫೈ ಮಾಡ್ಕೊಳ್ತಾರೆ. ಆದರೆ ಅವರ ಚಿಂತನೆಗಳನ್ನು ಮಾತ್ರ ಸಮಾಜ ತೆಗೆದುಕೊಂಡ್ರೆ ದೇಶಕ್ಕೆ ಒಳ್ಳೆಯದೇ ಹೊರತು ವ್ಯಕ್ತಿಗಲ್ಲ. ಕೆವಿ ಪ್ರಭಾಕರ್, ಸಂವಿಧಾನವು ದಲಿತರು, ಶೂದ್ರರು ಸೇರಿದಂತೆ ಸಮಾಜದ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಕೊಡುಗೆ ನೀಡಿದೆ. ಇಂದಿಗೂ ದಲಿತರ ಮೇಲಿನ ದೌರ್ಜನ್ಯ ಘಟಿಸುತ್ತಲೇ ಇರುತ್ತವೆ. ಸಂವಿಧಾನ ಮತ್ತು ಕಾನೂನಿನ ನೆರವಿನಿಂದ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದಂತಹ ಸಮಾನತೆ ಕೇವಲ ಕಾಗದದ ಮೇಲಿನ ಹಕ್ಕಲ್ಲ, ಅದು ಬದುಕಿನ ಸಂಸ್ಕೃತಿ ಆಗಬೇಕು. ಮತ್ತೆ ಹೋರಾಟ ಮತ್ತು ಆಶಯ, ಅವರ ಹೋರಾಟ ಮತ್ತು ಆಶಯ ಹೆಚ್ಚೆಚ್ಚು ವಿಸ್ತರಣೆ ಆಗಬೇಕು. ಅಂತ ದಿನಗಳು ಕೂಡ ಮುಂದಿನ ದಿನಗಳಲ್ಲಿ ಬರಬೇಕು ಅನ್ನೋದು ನನ್ನ ಅನಿಸಿಕೆ. ಎ ಹನುಮಂತ್, ಯುವ ಜನರಿಗೆ ಅಂಬೇಡ್ಕರ್ ಸೇರಿದಂತೆ ಇತಿಹಾಸ ಪುರುಷರ ತತ್ವ ಮತ್ತು ಚಿಂತನೆಗಳ ಅರಿವು ಮೂಡಿಸುವ ಅಗತ್ಯವಿದೆ. ಅಂಬೇಡ್ಕರ್ ಚಿಂತನೆಗಳು ಅತ್ಯಂತ ವಾಸ್ತವಿಕ ನೆಲೆಗಟ್ಟಿನಲ್ಲಿದ್ದು ಎಷ್ಟೋ ಸಮಸ್ಯೆಗಳಿಗೆ ಇಂದಿಗೂ ಪರಿಹಾರ ನೀಡಬಲ್ಲವಾಗಿವೆ ಎಂದು ಹೇಳಿದರು. ಎಂತ ಒಳ್ಳೆಯ ವಿಚಾರಗಳು, ಮೌಲ್ಯಗಳನ್ನ ಅವ್ರು ತಿಳಿಸಿದ್ದಾರೆ. ಇದನ್ನ ಅಳವಡಿಸಿಕೊಳ್ಳಲಿಕ್ಕೆ ನಾವೆಲ್ಲರೂ ಇನ್ನು ಸಿದ್ಧರಾಗಿದ್ದೀವ? ಆರ್ ವಿ ಆರ್ ಜಸ್ಟ್ ಲಿವಿಂಗ್ ಇನ್ ಸೈಲೋಸ್? ಈಗ ಅದೇ ಚೇಂಜ್ ಇಸ್ ದ ಟ್ರೂತ್ ಆಫ್ ದಿ ಲೈಫ್ ಅಂತ ಹೇಳ್ತಾರೆ. ಬಟ್ ಹಾಗಿದ್ರೆ ಜಾತೀಯತೆ ಯಾಕೆ ಬದಲಾಗಲಿಲ್ಲ? ಇಟ್ಸ್ ಸಮ್ವೇರ್ ದ ಮೈಂಡ್ ಸೆಟ್. ಜನರು ಅದರಿಂದ ಹೊರಗೆ ಬರಲು ಸ್ವತಃ ಪ್ರಯತ್ನನೇ ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಎಚ್ಎನ್ ಆರತಿ, ಜೆನ್ಜಿ ಪೀಳಿಗೆಯ ಯುವ ಜನರಿಗೆ ಅಂಬೇಡ್ಕರ್ ಅವರಂತಹ ಚಿಂತಕರು ರೋಲ್ ಮಾಡೆಲ್ ಆಗುವ ಅಗತ್ಯ ಹೆಚ್ಚಾಗಿದೆ. ಸಂತೆಯಲ್ಲಿ ಮಕ್ಕಳು ಕಳೆದು ಹೋಗುವಂತೆ ಇಂದು ಯುವ ಜನರು ಸಾಮಾಜಿಕ ಮಾಧ್ಯಮಗಳಲ್ಲಿ ಕಳೆದು ಹೋಗುತ್ತಿದ್ದಾರೆ. ಇದರಿಂದ ಹೊರಬಂದು ಸಾಮಾಜಿಕ ಚಿಂತನೆಗಳ ಕಡೆಗೆ ಗಮನ ಹರಿಸಬೇಕು ಎಂದು ಕರೆ ನೀಡಿದರು. ಇನ್ನೇನು ಅಂಬೇಡ್ಕರ್ ಇನ್ನೇನು ಹೇಳಿಲ್ಲ ಅಂತ ಅನ್ಸುತ್ತೆ ನನಗೆ. ಅಟ್ಲೀಸ್ಟ್ ಕಂಪ್ಯಾಷನ್, ಎಂಪಥಿ, ಈ ಒಂದು ಜೊತೆ ನಾನು ಕೈ ಇಟ್ಕೊಳ್ರಪ್ಪ, ಇನ್ನೇನು ಬೇಡ.